ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮತ್ತು ರಕ್ಷಿತಾ ಮೇಡಮ್ ಅವರು ಅಭಿನಯಿಸಿರುವ ಸಿನಿಮಾ ಕಲಾಸಿ ಪಾಳ್ಯ. ಸ್ನೇಹಿತರೆ, ಈ ಕಲಾಸಿ ಪಾಳ್ಯ ಸಿನಿಮಾ ಇದೇ ಜೂನ್ 19ರಂದು ಇಡೀ ರಾಜ್ಯಾದ್ಯಂತ ಮತ್ತೊಮ್ಮೆ ತೆರೆಗೆ ಬರಲು ಸಿದ್ಧವಾಗಿದೆ. ಈ ಸಿನಿಮಾದ ನಿರ್ದೇಶಕರು ಯಾರು, ಹಾಗೆ ಈ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು, ಹಾಗೆ ಈ ಸಿನಿಮಾದ ಬಗ್ಗೆ ನನ್ನ ಹಳೆಯ ನೆನಪುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಈಗ ನಮ್ಮ ಕಲಾಸಿ ಪಾಳ್ಯ ಸಿನಿಮಾದ ಹಳೇ ನೆನಪುಗಳನ್ನ ಮತ್ತೆ ನಾವು ಮೆಲುಕು ಹಾಕಂತ ಹೋಗೋಣ. ಸ್ನೇಹಿತರೆ, ಈ ಕಲಾಸಿ ಪಾಳ್ಯ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಓಂ ಪ್ರಕಾಶ್ ರಾವ್. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಿಮ್ಮೆಲ್ಲರ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್, ಸಾಧು ಕೋಕಿಲ ಅವರು. ನಮ್ಮ ಸಾಧು ಸರ್ ಅಂತೂ ಈ ಸಿನಿಮಾಗೆ ಬೆಂಕಿ ಮ್ಯೂಸಿಕ್. ಬಿಡ್ರಿ, ಆ ಮ್ಯೂಸಿಕ್ ನಮ್ಮ ಸಾಧು ಸರ್ ಮಾಡಿದಾರಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಈ ಕಲಾಸಿ ಪಾಳ್ಯ ಸಿನಿಮಾವನ್ನ ನಾನು ಯಲಂಕದಲ್ಲಿ ಪ್ರಕಾಶ್ ಥಿಯೇಟ್ರಲ್ಲಿ ನೋಡಿದ್ದೆ. ನಿಜವಾಗ್ಲು ಅವಾಗ ಏನೋ ಒಂಥರ ಕ್ರೇಜ್ ಕಂಡ್ರಿ. ಅದರಲ್ಲೂ ಈ ಕಲಾಸಿ ಪಾಳ್ಯ ಸಿನಿಮಾದಲ್ಲಿರುವ ಹಾಡುಗಳೆಲ್ಲ ಇದಾವಲ್ಲ, ವೆರೈಟಿ ಹಾಡುಗಳು. ಓ ಕೆಂಚ ನೀನಂದ್ರೆ ನನಗಿಷ್ಟ ಕಣೋ, ಈ ಸಾಂಗ್ ಆಗ್ಲಿ, ಹಾಗೇನೆ ಸುಂಟರ ಗಾಳಿ ಈ ಸಾಂಗ್ ಆಗ್ಲಿ, ಹಾಗೇನೆ ಮತ್ತೆ ಧೂಳ್ ಮಗ ಧೂಳ್ ದಿಮಕ್ ಧೂಳ್, ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ, ದಿಲ್ಲು ಮಗ ದಿಲ್ ದಿಮಕ್ ದಿಲ್, ಈ ಸಾಂಗ್ಗಳೆಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಟ್ಟಿದ್ವು. ನಾನವಾಗ ಹುಣಸಬನಹಳ್ಳಿಯಲ್ಲಿ ಗಣೇಶ ಹಬ್ಬದಲ್ಲೆಲ್ಲ ಇವೇ ಸಾಂಗ್ಗಳು. ಸುಂಟರ ಗಾಳಿ ಎಕ್ಕುತ್ತೈತೆ ಮೈಯನ್ನ, ಈ ಸಾಂಗ. ಆಮೇಲೆ ಧೂಳ್ ಮಗ ಧೂಳ್ ದಿಮಕ್ ಧೂಳ್, ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ, ಈ ಸಾಂಗ್ಗಳು ಎಲ್ಲೋಡಿದ್ರೆ ಅವೇ. ಆಮೇಲೆ ಓ ಕೆಂಚ ನೀನಂದ್ರೆ ಇಷ್ಟ ಕಣು. ನಾವಂತೂ ಗಣೇಶ ಹಬ್ಬಗಳಲ್ಲೆಲ್ಲ ಇವೇ ಸಾಂಗ್ಗಳಿಗೆ ಸ್ಟೆಪ್ಗಳು ಹಾಕಿ ಟಪಾಂಗುಚ್ಚಿ ಸ್ಟೆಪ್ಗಳೆಲ್ಲ ಹಾಕ್ತಿದ್ವಿ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಡಿ ಬಾಸ್ ಮತ್ತು ರಕ್ಷಿತಾ ಮೇಡಮ್ ಅವರ ಕಾಂಬಿನೇಷನ್ ಇದೆಯಲ್ಲ, ಸಖತ್ ಮಸ್ತ್ ಕಾಂಬಿನೇಷನ್ನು. ಈ ಸಿನಿಮಾದಲ್ಲಿ ಬುಲೆಟ್ ಪ್ರಕಾಶ್ ಸರ್ ಹಾಗೆ ಸಾಧು ಕೋಕಿಲ ಸರ್ ಅವರ ಕಾಮಿಡಿ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಲಾಸಿ ಪಾಳ್ಯ ಸಿನಿಮಾ ಜೂನ್ 19ರಂದು ಇಡೀ ರಾಜ್ಯಾದ್ಯಂತ ಮತ್ತೊಮ್ಮೆ ಬಿಡುಗಡೆಗೆ ಸಿದ್ಧವಾಗಿದೆ. ನಾವೆಲ್ಲ ಡಿ ಬಾಸ್ ಫ್ಯಾನ್ಸ್ಗಳಾಗಿ ಯಾಕೆ ಮತ್ತೊಮ್ಮೆ ಈ ಕಲಾಸಿ ಪಾಳ್ಯ ಸಿನಿಮಾನ ಮತ್ತೆ ಸೂಪರ್ ಡೂಪರ್ ಹಿಟ್ ಮಾಡಬಾರ್ದು, ಏನಂತೀರಾ? ನಾವೆಲ್ಲ ಡಿ ಬಾಸ್ ಫ್ಯಾನ್ಸ್ಗಳು ಸೇರಿ ಈ ಸಿನಿಮಾನ ಮತ್ತೆ ಸಕ್ಸಸ್ ಮಾಡೋಣ ಅಂತ ಕೇಳ್ಕೊತಾ, ಜೈ ಡಿ ಬಾಸ್. ಆದಷ್ಟು ಬೇಗ ನೀವು ಆಚೆ ಬನ್ನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಈಗಂತೂ ಸಿಕ್ಕಾಪಟ್ಟೆ ಬಡವಾಗ್ಬಿಟ್ಟಿದೆ. ಯಾಕೆ ಈ ವಿಷಯ ಹೇಳ್ತೇನೆಂದ್ರೆ, ನಮ್ಮ ಡಿ ಬಾಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು 4-5 ಸಿನಿಮಾ ಮಾಡಿರೋರು. ಹಾಗೇನೆ ಎಷ್ಟೋ ಜನ ನಮ್ಮ ಚಲನಚಿತ್ರ ಕಾರ್ಮಿಕರಿಗೆ ಎಷ್ಟು ಕೆಲಸ ಸಿಕ್ಕಿರೋದು, ವರ್ಷಾನುಗಟ್ಲೆ ಕೆಲಸ ಸಿಕ್ಕಿರೋದು. ಹಾಗೇನೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪು ಸರ್ ಇದ್ದಿದ್ರು ಕೂಡ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರೋರು. ನಾನು ಪಬ್ಲಿಕಲ್ಲಿ ಕೆಲವರು ಹೇಳೋದನ್ನ ಕೇಳ್ಪಟ್ಟಂಗೆ ಏನಪ್ಪ ಅಂದರೆ, ದರ್ಶನ್ ಸರ್ ಆಚೆ ಇರಬೇಕಿತ್ತು, ಇದ್ದಿದ್ರೆ ಇನ್ನೂ ಹಲವಾರು ಸಿನಿಮಾಗಳು ಬಂದಿರೋವು. ಹಲವಾರು ಸಿನಿಮಾ ಕಾರ್ಮಿಕರಿಗೆ, ಪೋಷಕ ಕಲಾವಿದರಿಗೆ ಕೆಲಸ ಸಿಕ್ಕಿರೋದು, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಅಪ್ಪು ಸರ್ ಇರಬೇಕಾಗಿತ್ತು ಕಣ್ರಿ. ಅವರು ಇದ್ದಿದ್ರು ವರ್ಷಕ್ಕೆ 2-3 ಸಿನಿಮಾ ಮಾಡಿರೋರು. ಅವರು ಇದ್ದಿದ್ರೆ ನಮ್ಮ ಚಲನಚಿತ್ರ ಕಲಾವಿದರಿಗೆ ಇನ್ನೂ ಹೆಚ್ಚೆಚ್ಚದಾಗಿ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಶಿವಣ್ಣ ಆಗಲಿ, ಹಾಗೆ ನಮ್ಮ ಉಪ್ಪಿ ಸರ್ ಆಗಲಿ, ಹಾಗೆಯೇ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಆಗಲಿ,
ಅದ್ರ ಜೊತೆಗೆ ನಮ್ಮ ರಮೇಶ್ ಅರವಿಂದ್ ಸರ್ ಆಗಲಿ, ನಮ್ಮ ಕಿಚ್ಚ ಸುದೀಪ್ ಸರ್ ಆಗಲಿ, ಧ್ರುವ ಸರ್ಜಾ ಸರ್ ಆಗಲಿ, ಎಲ್ಲರೂ, ಹಾಗೆ ಯಶ್ ಅವರಾಗಲಿ ಎಲ್ಲರೂ, ಆಮೇಲೆ ನಮ್ಮ ಡಾಲಿ ಧನಂಜಯ್ ಸರ್ ಆಗಲಿ, ಎಲ್ಲರೂ ಕೂಡ ಇನ್ನೂ ಅನೇಕ ಹೆಚ್ಚೆಚ್ಚಾಗಿ ಸಿನಿಮಾಗಳು ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನೀವು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಕೇಳ್ಕೊಂತ, ಜೈ ಡಿ ಬಾಸ್, ಜೈ ಕಲಾಸಿಪಾಳ್ಯ, ಜೈ ಕರ್ನಾಟಕ. ಧನ್ಯವಾದಗಳು.